ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಡ್ವೊಕೇಟ್ ಕೃಷ್ಣ ಸಂಘರ್ಷ. ಬಹಳ ದಿನಗಳ ಹಿಂದೆ ತೀರಿ ಹೋಗಿರುವ ಅಜ್ಜ ಅಥವಾ ಅಜ್ಜಿ, ತಂದೆ ಅಥವಾ ತಾಯಿಯ ಮರಣ ಪ್ರಮಾಣ ಪತ್ರವನ್ನು ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಅಜ್ಜ ಅಥವಾ ಅಜ್ಜಿ ತೀರಿ ಹೋಗಿ ಸುಮಾರು ವರ್ಷಗಳಾಗಿದೆ, ಅಥವಾ ನಮ್ಮ ತಂದೆ ಅಥವಾ ತಾಯಿ ತೀರಿ ಹೋಗಿ ಸುಮಾರು ವರ್ಷಗಳಾಗಿದೆ. ಅವರ ಮರಣ ಪ್ರಮಾಣ ಪತ್ರವನ್ನು ಇನ್ನೂ ಪಡೆದುಕೊಂಡಿಲ್ಲ. ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಏನಾದರೂ ಒಂದು ಸಮಸ್ಯೆಯನ್ನು ನೀವು ಏನಾದರೂ ಎದುರಿಸುತ್ತಿದ್ದೀರಾ? ಹಾಗಾದರೆ ಬನ್ನಿ, ಇದರಲ್ಲಿ ಅದನ್ನು ಹೇಗೆ ಪಡೆದುಕೊಳ್ಳಬೇಕೆಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಗರಸಭೆ ಅಥವಾ ತಹಶೀಲ್ದಾರರ ಕಚೇರಿಯಲ್ಲಿ ಅವರ ಮರಣ ಸಂಬಂಧ ಒಂದು ಅಪ್ಲಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಇಂಥ ದಿನಾಂಕದಂದು ಇಂಥ ವ್ಯಕ್ತಿಗಳು ತೀರಿ ಹೋಗಿದ್ದಾರೆ, ಅದರ ಸಂಬಂಧ ನಮಗೆ ದಾಖಲೆ ಕೊಡಿ ಅಂತ ಒಂದು ಅಪ್ಲಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಅವರು ನೀವು ಕೊಟ್ಟಿರುವಂಥ ಅಪ್ಲಿಕೇಶನ್ ಅನ್ನು ತೆಗೆದುಕೊಂಡು ದಾಖಲಾತಿಗಳನ್ನು ಪರಿಶೀಲಿಸಿ ನಿಮಗೆ ಒಂದು ಅಲಭ್ಯ ಪ್ರಮಾಣ ಪತ್ರ ಅಥವಾ ನಾನ್ ಅವೈಲಬಿಲಿಟಿ ಸರ್ಟಿಫಿಕೇಟನ್ನು ಫಾರಂ ನಂಬರ್ 10 ನಿಮಗೆ ಕೊಡ್ತಾರೆ. ಆ ಅಲಭ್ಯ ಪ್ರಮಾಣ ಪತ್ರವನ್ನು ಅಥವಾ ನಾನ್ ಅವೈಲಬಿಲಿಟಿ ಸರ್ಟಿಫಿಕೇಟನ್ನು ನೀವು ನಿಮ್ಮ ವಕೀಲರಿಗೆ ತಂದುಕೊಟ್ಟು ನ್ಯಾಯಾಲಯದಲ್ಲಿ ಒಂದು ಸಿಮಿಸ್ ಅಡಿಯಲ್ಲಿ ಒಂದು ದಾವೆಯನ್ನು ದಾಖಲು ಮಾಡಿ. ಅಂದರೆ ಪೆಟಿಷನ್ ಅಂಡರ್ ಸೆಕ್ಷನ್ 13 ಸಬ್ ಕ್ಲಾಸ್ 3 ಆಫ್ ದ ಬರ್ತ್ಸ್ ಅಂಡ್ ಡೆತ್ಸ್ ರಿಜಿಸ್ಟ್ರೇಷನ್ ಆಕ್ಟ್ 1969 ಇದರ ಅಡಿಯಲ್ಲಿ ಒಂದು ಪೆಟಿಷನ್ ಅನ್ನು ಹಾಕ್ಕೊಂಡು ದಾವೆಯನ್ನು ಹೂಡಿ, ಅನಂತರ ನ್ಯಾಯಾಲಯದಲ್ಲಿ ಪೇಪರ್ ಪಬ್ಲಿಕೇಶನ್ಗೆ ಆರ್ಡರ್ ಮಾಡಿಸಿ ಎವಿಡೆನ್ಸ್ ಮಾಡಿ, ಅಂದರೆ ವಿಚಾರಣೆಯನ್ನು ಮಾಡಿ, ವಿಚಾರಣೆಯ ನಂತರ ನ್ಯಾಯಾಲಯವು ನಿಮಗೆ ಒಂದು ಆದೇಶವನ್ನು ನೀಡುತ್ತದೆ. ಆ ಆದೇಶ ಪ್ರತಿಯನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ನೀಡಿ ನಿಮಗೆ ಬೇಕಾದವರ ಮರಣ ಪ್ರಮಾಣ ಪತ್ರವನ್ನು ಪಡೆಯಬಹುದಾಗಿದೆ. ಸಂಬಂಧಪಟ್ಟ ಇಲಾಖೆಯವರು ನಿಮಗೆ ನಮೂನೆ 6 ಫಾರಂ ನಂಬರ್ 6 ಡೆತ್ ಸರ್ಟಿಫಿಕೇಟ್ ಅಥವಾ ಮರಣ ಪ್ರಮಾಣ ಪತ್ರವನ್ನು ನಿಮಗೆ ನಮೂನೆ 6 ಫಾರಂ ನಂಬರ್ 6 ನಿಮಗೆ ನೀಡುತ್ತಾರೆ. ಈ ರೀತಿಯ ಕಾನೂನಿಗೆ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ಅಡ್ವೊಕೇಟ್ ಕೃಷ್ಣ ಸಂಘರ್ಷ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.